ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿರ್ತಕ್ಕಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಹಿರಿಕರೇ ಮತ್ತು ಪುಟಾಣಿ ಮಕ್ಕಳಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುವಂತನಾಗ್ತಾನೆ. ಈ ಸಂದೇಶಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ತಲೆಬಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ಸೃಷ್ಟಿಕರ್ತನ ತಂದೆಯ ದೇವರೇ, ಮತ್ತೊಂದು ಸಾರಿ ನಿಮ್ಮ ಪವಿತ್ರವಾದ ಧ್ಯಾನವನ್ನು ಮಾಡಲಿಕ್ಕೆ ನಿಮ್ಮ ಹೆಸರಿನಲ್ಲಿ ಕೂಡಿ ಬರುವಂಥ ಅವಕಾಶವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಇವತ್ತು ಸಮಯದಲ್ಲಿ ನಿಮ್ಮ ಪರಿಶುದ್ಧ ವೇದ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ಆವರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತವೆ ಸ್ವಾಮಿ. ಆ ಮೋಡಗಳನ್ನು ಸರಿಸಿ ನಿಮ್ಮ ಪ್ರಸನ್ನತೆಗೆ ಬಂದು ಈ ಹೋಪ್ ಮಾಧ್ಯಮದ ಮೂಲಕ ದೂರದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ಕುಟುಂಬಗಳಲ್ಲಿ ನನ್ನ ಪ್ರಸನ್ನತೆಯನ್ನು ತುಂಬಿ ನಿಮ್ಮ ಆಶೀರ್ವಾದಗಳಿಂದ ತುಂಬಿಸಿ ಬಲಪಡಿಸಿ ನಡೆಸುತ್ತಾ ಬರಬೇಕಾಗಿ ಮಹಾಪ್ರಭು ರಕ್ಷಕನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಅಡ್ಡಬಿದ್ದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಸಮಯದಲ್ಲಿ ಒಂದು ದೇವರ ವಾಕ್ಯವನ್ನು ಓದಿ ಮುಂದಕ್ಕೆ ನಾವು ಹೋಗುವಂಥವರಾಗೋಣ. ಪೌಲನು ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ. ಪೌಲನು ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಸಿದ್ಧ ಮಾಡಿದ್ದನು. ಆದುದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಎಂಬುದಾಗಿ ದೇವರ ವಾಕ್ಯವನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸಲಿ. ನೋಹನ ಕುಟುಂಬ ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಆದಿಕಾಂಡ 6ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನೋಹನು ನೀತಿವಂತನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗ್ತದೆ. ಮತ್ತು ಎರಡನೇದಾಗಿ ಆತನು ತಪ್ಪಿಲ್ಲದವನಾಗಿದ್ದನು ಎಂಬುದಾಗಿ ತಿಳಿದು ಬರುವಂಥದ್ದಾಗ್ತದೆ. ಮತ್ತು ಮೂರನೇದಾಗಿ ದೇವರ ಜೊತೆಗೆ ಅನನ್ಯವಾಗಿದ್ದನು ಎಂಬುದಾಗಿ ತಿಳಿಸುವಂಥದ್ದಾಗ್ತದೆ. ಮೊದಲನೇದಾಗಿ ಆತನು ನೀತಿವಂತನಾಗಿದ್ದ ಮತ್ತು ತಪ್ಪಿಲ್ಲದವನಾಗಿದ್ದ ಮತ್ತು ದೇವರ ಜೊತೆಗೆ ಅನನ್ಯವಾಗಿದ್ದ ಎಂಬುದಾಗಿ ನೋಡ್ತೀವಿ. ಆಗಿನ ಕಾಲದ ಪುರಾತನ ಕಾಲದಲ್ಲಿ ನೋಹನು ವಾಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿಯೇ ನೋಹನು ನೀತಿವಂತನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗ್ತದೆ. ಮತ್ತು ಯಾವುದೇ ತಪ್ಪಿಲ್ಲದೆ ಆತನು ದೇವರಿಗೆ ಭಯಪಟ್ಟು ಈ ಲೋಕದಲ್ಲಿ ಜೀವಿಸ್ತಾ ಇದ್ದ ಅಂತಕ್ಕಂತಹ ಒಂದು ಆಲೋಚನೆ ನಮಗೆ ತಿಳಿದು ಬರುವಂಥದ್ದಾಗ್ತದೆ. ಮತ್ತು ದೇವರ ಜೊತೆಗೆ ಆತನ ಅನನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಆ ಒಂದು ದೇವರ ಜೊತೆಗೆ ಇರತಕ್ಕಂಥ ಸಂಬಂಧದ ಮೇಲೆ ದೇವರ ವಾಕ್ಯ ಬೆಳಕು ಚೆಲ್ಲುವಂಥದ್ದಾಗ್ತದೆ. ಏಕೆಂತ ಹೇಳಿದರೆ ಅವರ ನಡುವೆ ಇರತಕ್ಕಂತಹ ಒಂದು ಮಧುರವಾದ ಸಂಬಂಧ ದೇವರು ಮತ್ತು ಆ ನೋಹನಿಗೆ ಇರತಕ್ಕಂಥ ಒಂದು ಅನನ್ಯತೆಯಲ್ಲಿ ತುಂಬ ವಿಶೇಷ ರೀತಿಯನ್ನು ನಮ್ಮ ಗಮನವನ್ನು ಸೆಳೆಯುವಂಥದ್ದಾಗ್ತದೆ. ಯಾಕಂತ ಹೇಳಿದರೆ ಅವನಿಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದ. ಶೇಮ್, ಹಾಮ್, ಎಪೆತ್ ಅಂತಕ್ಕಂಥ 3 ಜನ ಗಂಡು ಮಕ್ಕಳನ್ನು ಕೊಟ್ಟಿದ್ದ. ಮತ್ತು ಆತನ ಕುಟುಂಬ ತುಂಬ ಸಂತೋಷವಾಗಿರ್ತಕ್ಕಂಥದ್ದಾಗಿತ್ತು. ದೇವರ ಆಶೀರ್ವಾದವನ್ನು ಬೇಡಿ ಈ ಲೋಕದಲ್ಲಿ ಜೀವಿಸಿರ್ತಕ್ಕಂಥ ಒಂದು ಕುಟುಂಬವಾಗಿತ್ತು ಪ್ರಿಯರೇ. ಅಂತಹ ಕುಟುಂಬದಲ್ಲಿರ್ತಕ್ಕಂಥ ನೋಹನಿಗೆ ದೇವರ ಅಮೂಲ್ಯವಾಗಿರ್ತಕ್ಕಂಥ ಸಂದೇಶಗಳು ತಲುಪಿಸ್ತಾ ಇತ್ತು. ದೇವರು ನೇರವಾಗಿ ನೋಹನ ಜೊತೆಗೆ ಮಾತನಾಡುವಂಥವರಾಗಿದ್ದರು. ದೇವರು ನೇರವಾಗಿ ನೋಹನ ಜೊತೆಗೆ ಮಾತನಾಡಿ ಈ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಆತನ ಜೊತೆಗೆ ಮಾತನಾಡ್ತಾ ಇದ್ರು. ಯಾಕಂತ ಹೇಳಿದರೆ ಆ ಕಾಲದಲ್ಲಿ ಮನುಷ್ಯರ ಜೀವಿತವು ತುಂಬ ಕೆಟ್ಟದಾಗಿತ್ತು ಎಂಬುದಾಗಿ ಸತ್ಯವೇದ ನಮಗೆ ಬೋಧಿಸುವಂಥದ್ದಾಗ್ತದೆ. ಮನುಷ್ಯರ ಜೀವಿತ ತುಂಬ ಕೆಟ್ಟದಾಗಿತ್ತು ಮತ್ತು ಎಲ್ಲರೂ ಪಾಪ ಮಾಡಿದರು ಎಂಬತಕ್ಕಂತಹ ಒಂದು ಆಲೋಚನೆಯನ್ನು ತೋರಿಸುವಂಥದ್ದಾಗ್ತದೆ. ಆ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥವರಾಗಿದ್ದರು. ಈ ಕಾರಣಕ್ಕಾಗಿ ಒಂದು ದೊಡ್ಡ ಜಲಪ್ರಳಯವನ್ನು ದೇವರು ಮಾಡ್ತೀನಿ ಎಂಬುದಾಗಿ ನೋಹನಿಗೆ ಸೂಚಿಸುವಂಥವ್ರಾಗ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ನೋಹನಿಗೆ ದೇವರು ಹೇಳುವಂಥವ್ರಾಗ್ತಾರೆ, ನೀನು ಮತ್ತು ನಿನ್ನ ಕುಟುಂಬ ಮಕ್ಕಳನ್ನು ರಕ್ಷಣೆ ಮಾಡ್ಕೋದಕ್ಕೋಸ್ಕರ ಒಂದು ದೊಡ್ಡ ನಾವೆಯನ್ನು ನೀನು ಸಿದ್ಧಪಡಿಸಬೇಕೆಂಬುದಾಗಿ ಆಜ್ಞಾಪಿಸುವಂಥವ್ರಾಗ್ತಾರೆ. ವಿಧೇಯ ಮಗನಾಗಿರ್ತಕ್ಕಂಥ ನೋಹನು ದೇವರ ವಾಕ್ಯಕ್ಕೆ ಮತ್ತು ದೇವರ ಮಾತಿಗೆ ವಿಧೇಯನಾಗಿ ಒಂದು ದೊಡ್ಡ ಬೃಹತ್ ನಾವೆಯನ್ನು ಕಟ್ಟುವಂಥವನಾಗ್ತಾನೆ. ಅದರ ಒಂದು ಅಳತೆಗಳು ಯಾವ ರೀತಿ ಇತ್ತು ಅಂತ ಹೇಳಿದರೆ ಅದು 300 ಮೊಳ ಉದ್ದ ಮತ್ತು 50 ಮೊಳ ಅಗಲ ಮತ್ತು 30 ಮೊಳ ಎತ್ತರದ ಒಂದು ದೊಡ್ಡ ನಾವೆಯನ್ನು ಕಟ್ಟಬೇಕೆಂಬುದಾಗಿ ದೇವರು ನೋಹನಿಗೆ ಆಜ್ಞಾಪಿಸುವಂಥವ್ರಾಗ್ತಾರೆ. ಅದಾದಮೇಲೆ 300 ಮೊಳ ಉದ್ದ ಅಂತ ಹೇಳಿದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 450 ಅಡಿಗಳಷ್ಟು ಉದ್ದವಾಗಿರ್ತಕ್ಕಂಥ ಒಂದು ನಾವೆಯಾಗಿತ್ತು. ಮತ್ತು 50 ಮೊಳ ಅಗಲ ಅಂತ ಹೇಳಿದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 75 ಅಡಿಯಷ್ಟು ಅದು ಅಗಲವಾಗಿರ್ತಕ್ಕಂಥ ಒಂದು ನಾವೆಯಾಗಿತ್ತು. ಮತ್ತು 30 ಮೊಳ
ಎತ್ತರ ಅಂತ ಹೇಳಿದರೆ ಸುಮಾರು 45 ಅಡಿಗಳಷ್ಟು ಎತ್ತರದಾಗಿರ್ತಕ್ಕಂತಹ ಒಂದು ನಾವೆಯಾಗಿತ್ತು. ಅದು ಆ ನಾವೆ 3 ಅಂತಸ್ತುಗಳನ್ನು ಒಳಗೊಂಡಿರಬೇಕೆಂಬುದಾಗಿ ದೇವರು ಹೇಳಿರ್ತಕ್ಕಂಥವರಾಗಿದ್ದರು. 3 ಅಂತಸ್ತುಗಳು ಉಳ್ಳರ್ತಕ್ಕಂಥ ಒಂದು ದೊಡ್ಡ ನಾವೆಯನ್ನು ನೋಹನು ಸಿದ್ಧಪಡಿಸಿರ್ತಕ್ಕಂಥವನಾಗಿದ್ದ. ಆತನು, ಆತನ ಹೆಂಡತಿ, ಆತನ ಮಕ್ಕಳು ಮತ್ತು ಆತನ ಸೊಸೆಯಂದರು ಆ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದೇವರು ನಾವೆಯನ್ನು ಸಿದ್ಧಪಡಿಸಿರ್ತಕ್ಕಂಥವರಾಗಿದ್ದರು. ಅದಲ್ಲದೆ ಅಲ್ಲಿರ್ತಕ್ಕಂಥ ಅನೇಕ ಜನರಿಗೂ ಸಹ ದೇವರ ಸಂದೇಶವನ್ನು ಆತನು ತಿಳಿಸ್ತಕ್ಕಂಥವನಾಗಿದ್ದ. ಮುಂದೆ ಒಂದು ದೊಡ್ಡ ಜಲಪ್ರಳಯ ಆಗ್ತದೆ ಎಂಬುದಾಗಿ ಆತನು ಇತರರಿಗೂ ತಿಳಿಸುವಂಥವನಾಗಿದ್ದ. ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಎಲ್ಲ ಜನರಿಗೂ ಸಹ ಆತನು ದೇವರ ವಾಕ್ಯವನ್ನು ತಿಳಿಸುವಂಥವನಾಗಿದ್ದ, ದೇವರ ಸಂದೇಶವನ್ನು ಹೇಳುವಂಥವನಾಗಿದ್ದ. ಆದರೆ ಅಲ್ಲಿರ್ತಕ್ಕಂಥವ್ರು ಯಾರೂ ಸಹ ರಕ್ಷಣೆಯನ್ನು ಪಡೀಲಿಲ್ಲ ಪ್ರಿಯರೇ. ಯಾಕಂತ ಹೇಳಿದರೆ ಈ ನೋಹನಿಗೆ ತಲೆ ಸರಿಯಾಗಿಲ್ಲ ಎಂಬತಕ್ಕಂತಹ ಒಂದು ಹುಚ್ಚನ ಪಟ್ಟವನ್ನು ಕಟ್ಟಿ ಆತನ ಮಾತಿಗೆ ಅವಿಧೇಯತೆಯನ್ನು ತೋರಿಸುವಂಥವರಾಗಿದ್ದರು. ಈ ಪ್ರಯುಕ್ತವಾಗಿ ದೇವರು ಆತನ ಮೂಲಕ ನೇರವಾಗಿ ಮಾತನಾಡಿ ಮುಂದಿನ ಕಾರ್ಯಗಳ ಬಗ್ಗೆ ಗಮನವನ್ನು ಹರಿಸುವಂಥವ್ರಾಗ್ತಾರೆ. ಆದಿಕಾಂಡ 6ನೇ ಅಧ್ಯಾಯ 21ನೇ ವಚನ ನಮಗೆ ಬೋಧಿಸುವುದೇನಂತ ಹೇಳಿದರೆ, ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಗೆ ಕೂಡಿಸಿಕೊಳ್ಳಬೇಕೆಂದು ಹೇಳಿದನು ಎಂಬುದಾಗಿ ನೋಡ್ತೀವಿ. ಪಶು ಪಕ್ಷಿ ಕ್ರಿಮಿಗಳು ಇವುಗಳ ಸಕಲ ಜಾತಿಗಳಲ್ಲಿ ಎರಡೆರಡು ಒಂದೊಂದಾಗಿ ಎರಡೆರಡಾಗಿ ಮತ್ತು ನಿನ್ನ ಬಳಿಗೆ ಬರುವ ಎಂಬುದಾಗಿ ಹೇಳುವಂಥವನಾಗ್ತಾರೆ ದೇವರು. ಸೊ ಅಲ್ಲಿ ನೋಹನ ಬಳಿಗೆ ನಾವೊಳಗಡೆ ಸೇರಿಕೊಳ್ಳಿಕ್ಕೆ ಎಲ್ಲ ಎರಡೆರಡು, ಒಂದು ಗಂಡು ಒಂದು ಹೆಣ್ಣು, ಹೀಗೆ ಎರಡೆರಡಾಗಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಸಹ ಆ ನಾವೆಯನ್ನು ಸೇರ್ಬೇಕೆಂಬತಕ್ಕಂಥ ಒಂದು ಆಜ್ಞಾಪನೆಯನ್ನು ಮಾಡುವಂಥವ್ರಾಗ್ತಾರೆ. ಪ್ರಿಯರೇ, ಇವತ್ತಿನ ದಿವಸ ದೇವರ ಪವಿತ್ರವಾದ ಕೈಯಾರೆಯಿಂದ ಸೃಷ್ಟಿ ಹೊಂದಿರತಕ್ಕಂಥ ಮನುಷ್ಯರು ಮಾತ್ರ ದೇವರ ವಾಕ್ಯಕ್ಕೆ ಅವಿಧೇಯರಾಗುವಂಥವ್ರಾಗ್ತಾರೆ, ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸುವಂಥವ್ರಾಗ್ತಾರೆ. ಆದರೆ ಈ ಲೋಕದಲ್ಲಿರ್ತಕ್ಕಂಥ ಇವತ್ತಿಗೂ ಜೀವಿಸಿರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳು ಎಲ್ಲವೂ ಸಹ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥವ್ರಾಗ್ತಾರೆ. ಪ್ರಿಯರೇ, ಇವತ್ತಿಗೂ ಸಹ ಆದಿಯಿಂದ ಹಿಡಿದು ಇಲ್ಲಿವರೆಗೂ, ಆ ಸೃಷ್ಟಿಯ ಕಾರ್ಯದಿಂದ ಹಿಡಿದು ಇಲ್ಲಿವರೆಗೂ ಸಹ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಸಕಲ ಜೀವರಾಶಿಗಳು ಸಹ ದೇವರಿಗೆ ವಿಧೇಯತೆಯನ್ನು ತೋರಿಸುವುದಾದರೆ, ದೇವರ ಕೈಯಿಂದ ಸೃಷ್ಟಿ ಹೊಂದಿರತಕ್ಕಂಥ ಮನುಷ್ಯನು ಮಾತ್ರ ದೇವರಿಗೆ ವಿರುದ್ಧವಾಗಿ ನಡೆಯುವಂಥವನಾಗಿದ್ದಾನೆ. ಪ್ರಿಯರೇ, ದೇವರ ಆಜ್ಞೆಯಂತೆ ಅಲ್ಲಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಸಹ ಎರಡೆರಡಾಗಿ ಆ ನಾವೆಯನ್ನು ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೀವಿ. ಅದಾದ ಮೇಲೆ 40 ದಿನಗಳು ಹಗಲಿರುಳು ಭೂಮಿಯ ಮೇಲೆ ಮಳೆ ಸುರಿಯುವುದನ್ನು ನಾವು ನೋಡುವಂಥವ್ರಾಗ್ತೀವಿ. ಆ 7 ದಿನಗಳ ನಂತರ ಜಲಪ್ರಳಯ ಪ್ರಾರಂಭವಾಗುವಂಥದ್ದಾಗ್ತದೆ. ಆದಿಕಾಂಡ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುವಂಥವ್ರಾಗ್ತೀವಿ. 7 ದಿನಗಳ ಮೇಲೆ, ಆ 7 ದಿವಸಗಳ ಮೇಲೆ ಜಲಪ್ರಳಯವು ಭೂಮಿ ಮೇಲೆ ಬಂತು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೇವೆ. 7 ಅಂತಕ್ಕಂಥದ್ದು ದೇವರಿಗೆ ತುಂಬ ಪವಿತ್ರವಾಗಿರ್ತಕ್ಕಂತಹ ಪದ. 7 ಅಂತಕ್ಕಂಥದ್ದು ದೇವರಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಪದ. ಆ 7 ಅಂತಕ್ಕಂಥದ್ದು ತುಂಬ ಅಮೂಲ್ಯವಾಗಿರ್ತಕ್ಕಂಥ ಶಬ್ದವಾಗಿದೆ. ಪ್ರಿಯರೇ, 7 ದಿನ ಈ ಪ್ರಕಟಣೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನೋಡ್ತಾ ಇರ್ತಕ್ಕಂಥ 70 ವಾರಗಳು ಮತ್ತು 7 ಮುಗಿಲ ಬಿಲ್ಲೆಗಳು ಮತ್ತು 7 ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣುವಂಥ 7 ಸಭೆಗಳು, ಈ ರೀತಿ ದೇವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಶಬ್ದ ಯಾವುದು ಅಂತ ಹೇಳಿದರೆ 7. ಯಾಕಂತ ಹೇಳಿದರೆ 7ನೇ ದಿನವನ್ನು ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಿರ್ತಕ್ಕಂಥವ್ರಾಗಿದ್ದಾರೆ. ಆ 7ನೇ ದಿನವನ್ನು ದೇವರು ವಿಶೇಷವಾಗಿ ಪವಿತ್ರಗೊಳಿಸಿರ್ತಕ್ಕಂಥವ್ರಾಗಿದ್ದಾರೆ. ಪ್ರಿಯರೇ, ಹೀಗಾಗಿ ಆ ಪ್ರಳಯದ ದಿವಸಗಳು 7 ದಿನಗಳ ನಂತರ ಜಲಪ್ರಳಯವು ಪ್ರಾರಂಭವಾಯಿತೆಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ. ಅದಾದಮೇಲೆ 40 ದಿನ ಹಗಲು ರಾತ್ರಿ ಭೂಮಿ ಮೇಲೆ ಮಳೆ ಸುರಿದಿರ್ತಕ್ಕಂಥವನ್ನು ಕಾಣ್ತೀವಿ. ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಆ 7 ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು. ನೋಹನ ಜೀವಮಾನದ 600ನೇ ವರ್ಷದ 2ನೇ ತಿಂಗಳ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೋಪುಗಳು ತೆರೆದವು. 40 ದಿನವೂ ಹಗಲು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನು ಶೇಮ್, ಹಾಮ್, ಯೆಫೆತೆರೆಂಬ ಅವನ ಮಕ್ಕಳು, ಅವನ ಹೆಂಡತಿಯ 3 ಮಂದಿ ಸೊಸೆಯರನ್ನಲ್ಲೂ ನಾವೆಲ್ಲಿ ಸೇರಿಸಿದನೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗ್ತದೆ. ಪ್ರಿಯರೇ, ಇವತ್ತಿನ ದಿವಸ ದೇವರು ನಮ್ಮ ಜೊತೆಗೆ ಮಾತನಾಡುವಂಥವ್ರಾಗಿದ್ದಾರೆ. ದೇವರ ವಾಕ್ಯ ನಮ್ಮನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನಡೆಸುವಂಥದ್ದಾಗ್ತದೆ. ಪ್ರಿಯರೇ, ಒಂದು ದಿವಸ ಸತ್ಯವೇದ ಅಧ್ಯಯನ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಅಲ್ಲಿ ಬರ್ತಕ್ಕಂಥದ್ದಾಗಿತ್ತು. ಪ್ರಿಯರೇ, ನಾನು ದೇವರ ಸೃಷ್ಟಿಯ ಬಗ್ಗೆ ಮಾತನಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಯೌವನಸ್ಥ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಎಷ್ಟು ವರ್ಷಗಳಾಗಿರ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಬಂತು. ಹೌದು ಪ್ರಿಯರೇ, ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅನೇಕ ಜನರು ಈ ಲೋಕಕ್ಕೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ ಎಂಬುದಾಗಿ ಹೇಳುವಂಥವ್ರಾಗ್ತಾರೆ. ಇದು ಯಾವತ್ತೂ ಸೃಷ್ಟಿಯಾಗಿರ್ತಕ್ಕಂತಹ ಲೋಕವನ್ನು ಎಂಬುದಾಗಿ ಹೇಳುವಂಥವ್ರಾಗ್ತಾರೆ. ಇನ್ನು ಕೆಲವರು ಈ ಲೋಕ ಸೃಷ್ಟಿಯಾಗಿ ಒಂದು ಕೋಟಿ ವರ್ಷಗಳಾಗಿರ್ಬೋದು ಎಂಬುದಾಗಿ ಹೇಳುವಂಥವ್ರಾಗ್ತಾರೆ. ಇನ್ನು ಕೆಲವರು 50,000 ವರ್ಷಗಳಾಗಿರ್ಬೋದು ಎಂಬುದಾಗಿ
ಹೇಳುವಂಥವ್ರಾಗ್ತಾರೆ. ಆದರೆ ಸತ್ಯವೇದ ನಮಗೆ ತುಂಬ ವಿಶೇಷ ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಯಾಕಂತ ಹೇಳಿದರೆ ಈ ದಿನಗಳಿಂದ ಯೇಸು ಸ್ವಾಮಿಯ ಜನದವರೆಗೂ 2500 ವರ್ಷಗಳಾಗಿದೆ ಎಂಬುದಾಗಿ ಇತಿಹಾಸ ನಮಗೆ ತಿಳಿಸ್ಕೊಡುವಂಥದ್ದಾಗ್ತದೆ. ಯೇಸು ಕ್ರಿಸ್ತನ ಜನನದಿಂದ ಜಲಪ್ರಳಯ ನಡೆದಿರ್ತಕ್ಕಂತಹ ಘಟನೆಗೆ 2000 ವರ್ಷಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡುವಂಥವ್ರಾಗ್ತೀವಿ. ಜಲಪ್ರಳಯದಿಂದ ದೇವರ ಸೃಷ್ಟಿಗೆ ಕಾರ್ಯಗಳಿಗೆ ನಾವು ಹೋಗುವುದಾದರೆ ಅಲ್ಲಿ 2000 ವರ್ಷಗಳಾಯಿತು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ. ಒಟ್ಟಾರೆ ದೇವರ ಸೃಷ್ಟಿಯಿಂದ ಜಲಪ್ರಳಯದವರೆಗೂ 2000 ವರ್ಷಗಳು ಮತ್ತು ಜಲಪ್ರಳಯದಿಂದ ಯೇಸು ಕ್ರಿಸ್ತನ ಜನನದವರೆಗೂ 2000 ವರ್ಷಗಳು ಮತ್ತು ಯೇಸು ಸ್ವಾಮಿಯ ಜನನದಿಂದ ಇಲ್ಲಿವರೆಗೂ 2500 ವರ್ಷಗಳು ಕಳೆಯಿತು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಪ್ರಿಯರೇ, ಪರಿಶುದ್ಧ ಸತ್ಯವೇದದ ಪ್ರಕಾರ ಈ ಲೋಕವು ಸೃಷ್ಟಿಯಾಗಿ ಸುಮಾರು 6500 ವರ್ಷಗಳು ಕಳೆದಿದೆ ಎಂಬುದಾಗಿ ದಾಖಲೆ ನಮಗೆ ನೀಡುವಂಥದ್ದಾಗ್ತದೆ. ಪ್ರಿಯರೇ, ಯಾಕಂತ ಹೇಳಿದರೆ ಇತಿಹಾಸವನ್ನು ನಾವು ತಿರುಗಿ ನೋಡಿಸಿದಾಗ, ಇತಿಹಾಸವನ್ನು ನಾವು ಓದಿದಾಗ, ಇತಿಹಾಸದ ಪುಟಗಳನ್ನು ನಾವು ತಿರುಗಿ ನೋಡಿದಾಗ ಯೇಸು ಕ್ರಿಸ್ತನ ಜನನ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನು ನೋಡುವಂಥವ್ರು ಆಗ್ತೇವೆ. ಯೇಸು ಕ್ರಿಸ್ತನ ಜನನ ಮತ್ತು ಜಲಪ್ರಳಯ ಈ ರೀತಿ ಸಾಕಷ್ಟು ಮೈಲುಗಳು ಸಹ ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದಾಗಿದೆ. ಅವೆಲ್ಲವುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡ್ರೆ ಪರಿಶುದ್ಧ ಸತ್ಯವೇದದ ಪ್ರಕಾರ ಇವತ್ತಿನ ದಿವಸ 6500 ವರ್ಷಗಳಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಉತ್ತರ ನಮಗೆ ತಿಳಿಯುವಂಥದ್ದಾಗ್ತದೆ. ಯಾಕಂತೇಳಿದರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ವಿಜ್ಞಾನಿಗಳು ಈ ಲೋಕದ ಸೃಷ್ಟಿಯ ಬಗ್ಗೆ, ಯಾವಾಗ ಸೃಷ್ಟಿಯಾಯಿತು, ಅದು ಹೇಗೆ ಸೃಷ್ಟಿಯಾಯಿತು ಎಂಬುದಾಗಿ ಸಾಕಷ್ಟು ವಿಮರ್ಶೆಯನ್ನು ಮಾಡುವಂಥವ್ರು ಆಗ್ತಾರೆ. ಆದರೆ ಪವಿತ್ರವಾದ ಸತ್ಯವೇದ, ಪವಿತ್ರವಾದ ಪರಿಶುದ್ಧ ಗ್ರಂಥ ನಮಗೆ ಇವತ್ತಿನ ದಿವಸ ತಿಳಿಸುವಂಥದ್ದು ಏನು ಅಂತ ಹೇಳಿದ್ರೆ, ಲೋಕವು ಸೃಷ್ಟಿಯಾಗಿ ಇಲ್ಲಿಗೆ 6500 ವರ್ಷಗಳು ಆಯಿತು ಎಂಬುದಾಗಿ ನೋಡುವಂಥವ್ರು ಆಗ್ತೀವಿ. ಸೊ ನೋಹನು ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡು ತನ್ನ ಕುಟುಂಬನ ಸಂರಕ್ಷಿಸಿಕೊಂಡನೋ, ಇವತ್ತಿನ ಈ ಒಂದು ಕಾಲವೂ ಸಹ, ನೀವು ಬದುಕ್ತಾ ಇರ್ತಕ್ಕಂಥ ಈ ಕಾಲಮಾನವೂ ಸಹ ಸಂಪೂರ್ಣವಾಗಿ ಅಳಿದು ಹೋಗುವಂಥ ಕಾಲವಾಗಿದೆ. ಪ್ರಿಯರೇ, ಈ ಒಂದು ಕಾಲವೂ ಸಹ ಸಂಪೂರ್ಣವಾಗಿ ನಾಶವಾಗ್ತಾ ಇರತಕ್ಕಂಥ ಒಂದು ಕಾಲದಲ್ಲಿ ನೀವು ಬದುಕ್ತಾ ಇದ್ದೇವೆ. ಆದರೆ ನೋಹನು ಸಹ ಇಂತಹ ಪರಿಸ್ಥಿತಿಯಲ್ಲಿ ಆತನು ಜೀವಿಸಿದ್ದ. ದೇವರು ಅವನಿಗೆ ಹೇಳಿದ್ದ ಜಲಪ್ರಳಯವನ್ನು ಉಂಟು ಮಾಡ್ತೀನಿ ಎಂಬುದಾಗಿ. ಅಂತಹ ಪರಿಸ್ಥಿತಿಯಲ್ಲಿ ಆತನು ನಾವೆಯನ್ನು ಕಟ್ಕೊಂಡು ತಾನು ತನ್ನ ಹೆಂಡತಿ, ಮಕ್ಕಳು ಮತ್ತು ಸೊಸೆಂದರನ್ನು ಆತನು ರಕ್ಷಿಸಿಕೊಂಡವನಾತನು. ಆದರೆ ಇವತ್ತಿನ ದಿವಸದಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಸಂದೇಶವನ್ನು ಕೇಳ್ತಾ ಇರ್ತಕ್ಕಂಥ ನಾವೆಲ್ಲರೂ ಸಹ ಇವತ್ತಿನ ದಿವಸ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಈ ಲೋಕವು ಸಹ ಸಂಪೂರ್ಣವಾಗಿ ನಾಶವಾಗಿ ಹೋಗುವಂಥದ್ದಾಗ್ತದೆ. ಈ ಲೋಕವು ಸಹ ಸಂಪೂರ್ಣವಾಗಿ ಮುನಿಗಿ ಹೋಗುವಂಥದ್ದಾಗಿದೆ. ಪ್ರಿಯರೇ, ಯಾಕಂತ ಹೇಳಿದ್ರೆ ಈ ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರುವಂಥವರಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಪ್ರಕಟಣೆ ಬರೆದ ಪುಸ್ತಕ 22ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನು ನಾವು ಧ್ಯಾನ ಮಾಡೋದಾದರೆ, ಈಗೋ ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ನಾನೇ ಆದಿಯು ಅಂತ್ಯವೋ, ಮೊದಲನೆಯೋ ಕಡೆಯವನು, ಪ್ರಾರಂಭವು ಸಮಾಪ್ತಿಯಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಯೇಸು ಸ್ವಾಮಿ ಹೇಳುವಂಥವ್ರಾಗ್ತಾರೆ, ಈಗೋ ನಾನು ಬೇಗನೆ ಬರುತ್ತೇನೆ ಎಂಬತಕ್ಕಂತಹ ಒಂದು ಆದೇಶವನ್ನು ನೀಡುವಂಥವ್ರಾಗಿದ್ದಾರೆ. ಹೌದು ಪ್ರಿಯರೇ, ಯಾವ ರೀತಿ ನೋಹನು ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ತಾನು ರಕ್ಷಣೆ ಹೊಂದೋದಕ್ಕೋಸ್ಕರ ನಾವೇನು ಸಿದ್ಧಪಡಿಸಿದ್ದನೋ, ಇವತ್ತಿನ ದಿವಸ ಈ ಸಂದೇಶವನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಕುಟುಂಬದವರು, ಎಲ್ಲ ಸಹೋದರ ಸಹೋದರಿಯರೇ, ನೀವು ಸಹ ರಕ್ಷಣೆ ಹೊಂದಲಿಕ್ಕೆ ಯಾವ ನಾವೇನ ನೀವು ಸಿದ್ಧಪಡಿಸಿಕೊಂಡಿದ್ದೀರಿ, ಯಾವ ರಕ್ಷಣೆಯ ಒಂದು ನಾವೇನ ನೀವು ಸಿದ್ಧಪಡಿಸಿಕೊಂಡಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ನಿಮ್ಮ ಮನಸ್ಸಿಗೆ ನೀವು ಹಾಕಿಕೊಂಡರೆ ಸರಿಯಾದ ಉತ್ತರ ದೇವರು ನಿಮಗೆ ಇವತ್ತಿನ ದಿವಸ ಸ್ಪಷ್ಟವಾಗಿ ತಿಳಿಸುವಂಥವರಾಗಿದ್ದಾರೆ. ಪ್ರಿಯರೇ, ಹೌದು, ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಆದಿಕಾಂಡ 7ನೇ ಅಧ್ಯಾಯ 22ನೇ ವಚನ, ಮೂಗಿನಿಂದ ಶ್ವಾಸ ಬಿಡುವ ಭೂ ಜಂತುಗಳೆಲ್ಲವೂ ಸತ್ತವು, ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಕೀಟಗಳು ವರೆಗೂ ಭೂಮಿಯ ಮೇಲಿದ್ದೆಲ್ಲವೂ ನಾಶವಾಯಿತು, ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು ಎಂಬುದಾಗಿ ದೇವರ ವಾಕ್ಯ ಬೋಧಿಸುವಂಥದ್ದಾಗ್ತದೆ. ಹೌದು ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಜಲಪ್ರಳಯದ ಸಮಯದಲ್ಲಿ ಮೂಗಿನಿಂದ ಶ್ವಾಸ ಬಿಡುವ ಭೂ ಜಂತುಗಳೆಲ್ಲವೂ ಸತ್ತವು ಎಂಬುದಾಗಿ ದೇವರ ವಾಕ್ಯ ಬೋಧಿಸುವಂಥದ್ದಾಗ್ತದೆ. ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿ ಕೀಟಗಳು ಎಲ್ಲವೂ ಭೂಮಿ ಮೇಲಿಂದ ಲಯವಾಯಿತು ಎಂಬುದಾಗಿ ನೋಡ್ತೀವಿ, ಎಲ್ಲವೂ ನಾಶವಾಗಿ ಹೋಯಿತು ಎಂಬುದಾಗಿ ನೋಡ್ತೀವಿ. ಪ್ರಳಯದ ನೀರು ಭೂಮಿ ಮೇಲೆ 150 ದಿವಸಗಳವರೆಗೆ ಗೊತ್ತು. ಆ ಜಲಪ್ರಳಯ ಎಂಥದ್ದು ಅಂತೇಳಿದರೆ, ಈ ಭೂಮಿ ಮೇಲಿರ್ತಕ್ಕಂಥ ಎಂತಹ ದೊಡ್ಡ ದೊಡ್ಡ ಬೆಟ್ಟಗಳು, ಪರ್ವತ ಶಿಖರಗಳು, ಅದಕ್ಕಿಂತ ಮೇಲೆ ಈ ಪ್ರಳಯದ ನೀರು ಮೇಲೆ ಏರಿ ಹೋಗಿತ್ತು ಎಂಬತಕ್ಕಂಥದ್ದನ್ನು ನಾವು ನೋಡುವಂಥ ಆ ನಾವೆಲ್ಲಿರ್ತಕ್ಕಂಥ ನೋಹ ಮತ್ತು ಆತನ ಹೆಂಡತಿ, ಆತನ 3 ಜನ ಮಕ್ಕಳು ಮತ್ತು ಆತನ ಸೊಸೆಯಂದರು, ಒಟ್ಟು 8 ಜನರನ್ನು ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಸಹ ಜಲ ಸಮಾಧಿ ಆಯಿತು ಎಂಬುದಾಗಿ ಪರಿಶುದ್ಧ ಸತ್ಯವೇದ ನಮಗೆ ತಿಳಿಸಿಕೊಡುವಂಥದ್ದಾಗ್ತದೆ. ಇದು ನಡೆದಿರ್ತಕ್ಕಂಥದ್ದು ಸುಮಾರು
4500 ವರ್ಷಗಳ ಹಿಂದೆ ಪ್ರಿಯರೇ ಇಂತಹ ಒಂದು ನಾಶನವು ಇವತ್ತಿನ ದಿವಸ ನಮಗೂ ಸಹ ಸಿದ್ಧ ಮಾಡಲ್ಪಟ್ಟಿದೆ. ಯಾಕಂತ ಹೇಳಿದರೆ ನೋಹನ ಕಾಲದಲ್ಲಿ ಸಾಕಷ್ಟು ಪಾಪವು ಇತ್ತು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೇವೆ. ದೇವ್ರ ವಾಕ್ಯ ತಿಳಿಸ್ತದೆ ಭೂಮಿ ಮೇಲೆ ಮನುಷ್ಯರು ಕೆಟ್ಟು ಹೋಗಿದ್ರು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೇವೆ. ನಾವೇ ಅರಾರಟ್ ಅಂತಕ್ಕಂಥ ಒಂದು ಪರ್ವತದ ಬೆಟ್ಟದ ಮೇಲೆ ನಿಂತಿರ್ತಕ್ಕಂಥದ್ದಾಯಿತು. ಆದಿಕಾಂಡ 9ನೇ ಅಧ್ಯಾಯ 14ನೇ ವಚನ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಪ್ರಿಯರೇ, ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡು ಬರುವುದು ಎಂಬುದಾಗಿ ನೋಡುವಂಥವ್ರಾಗ್ತೇವೆ. ದೇವರು ಆ ನಾವೆಯನ್ನು ಇದ್ರ ಮೇಲೆ ಬಂದು ನಿಂತ ತಕ್ಷಣ ನೋಹ ಮತ್ತು ಆತನ ಹೆಂಡತಿ ಮಕ್ಕಳನ್ನು ಹೊರಗಡೆ ಬರ್ಮಾಡುವಂಥವ್ರಾಗ್ತಾರೆ. ಆ ಹೊರಗಡೆ ಬರ್ಮಾಡಿದ ಮೇಲೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥವ್ರಾಗ್ತಾರೆ. ಯಾಕಂತ ಹೇಳಿದರೆ ನಾನು ಇನ್ನು ಮೇಲೆ ಇಂತಹ ಪ್ರಳಯವನ್ನು ಭೂಮಿ ಮೇಲೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಗುರುತು ಮುಗಿಲ ಮೇಲೆ ಇರತಕ್ಕಂಥ ಒಂದು ಮುಗಿಲು ಬಿಲ್ ಎಂಬುದಾಗಿ ನಾವು ನೋಡುವಂಥವ್ರಾಗ್ತೇವೆ. ದೇವರ ವಾಕ್ಯ ನಮಗೆ ವಿಶೇಷ ರೀತಿಯಲ್ಲಿ ಬೋಧಿಸುವಂಥದ್ದಾಗ್ತದೆ. ಪ್ರಿಯರೇ, ನೋಹನಿಗಿರ್ತಕ್ಕಂತಹ 3 ಜನ ಮಕ್ಕಳು 3 ಬಣ್ಣ ಉಳ್ಳವರಾಗಿದ್ದರು ಎಂಬುದಾಗಿ ನಮಗೆ ಒಂದು ಅಂದಾಜಿನ ಪ್ರಕಾರ ತಿಳಿದು ಬರುವಂಥದ್ದಾಗ್ತದೆ. ಯಾಕಂತ ಹೇಳಿದರೆ ಜಲಪ್ರಳಯದ ನಂತರ ಆ 3 ಜನರು ಮಕ್ಕಳಿಂದ ಈ ಲೋಕದಲ್ಲಿ ಜನಸಂತತಿ ಮತ್ತೆ ಪ್ರಾರಂಭವಾಯಿತು ಎಂಬುದಾಗಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಆ 3 ಜನ ಮಕ್ಕಳು, ಗಂಡು ಮಕ್ಕಳು 3 ಬಣ್ಣ ಉಳ್ಳವರಾಗಿದ್ದರು ಎಂಬತಕ್ಕಂಥ ಒಂದು ಊಹೆಯನ್ನು ನಾವು ಮಾಡ್ಕೊಳ್ಬೋದು. ಯಾಕಂತ ಹೇಳಿದರೆ ಇವತ್ತಿನ ವಿಶ್ವದಲ್ಲಿ 3 ಬಣ್ಣ ಉಳ್ಳಂಥವರು ವ್ಯಕ್ತಿಗಳನ್ನು ನಾವು ಕಾಣುವಂಥವ್ರಾಗ್ತೀವಿ. ಯಾಕಂತ ಹೇಳಿದರೆ ಅದು ಈ 3 ಜನ ಮಕ್ಕಳ ಮೂಲಕ ಬಂದಿರತಕ್ಕಂಥದ್ದಾಗಿದೆ. ಪ್ರಿಯರೇ, ಮೊದಲನೇವನ ಹೆಸರು ಶೇಮ್ ಅಂತಕ್ಕಂಥದ್ದು. ಅವನು ತುಂಬ ಕೆಂಪಗಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಅವನು ತುಂಬ ಕೆಂಪಗಿರ್ತಕ್ಕಂಥ ಒಂದು ಕೆಂಪು ಬಣ್ಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದ. ಈ ಕಾರಣಕ್ಕೆ ಆತನು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡು, ಫ್ರಾನ್ಸು ಆ ಕಡೆ ಒಂದು ದೇಶಕ್ಕೆ ಆತನು ಹೋಗಿರ್ತಕ್ಕಂಥವನ ಒಂದು ಊಹೆ ಇರ್ಬೋದು ಪ್ರಿಯರೇ. ಯಾಕಂತ ಹೇಳಿದರೆ ಅಲ್ಲಿನ ಜನರು ಇವತ್ತಿಗೂ ಸಹ ತುಂಬ ಕೆಂಪಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೀವಿ. ಎರಡನೇದಾಗಿ ಹಾಮ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಈ ಕಪ್ಪುಗಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ ಮತ್ತು ದಪ್ಪಪುಷ್ಟನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದ ಮತ್ತು ಆತನ ತಲೆ ಕೂದಲು ಗುಂಗುರು ಕೂದಲು ಇರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೇವೆ. ಯಾಕಂತ ಹೇಳಿದರೆ ಈತನು ಈ ಕಡೆ ಆಫ್ರಿಕಾ ಮತ್ತು ಕೀನ್ಯಾ ಕಡೆ ಹೋಗಿರ್ತಕ್ಕಂಥ ಒಂದು ಊಹೆ ಇರ್ಬೋದು ಪ್ರಿಯರೇ. ಯಾಕಂತ ಹೇಳಿದರೆ ಈಗಲೂ ಸಹ ಆಫ್ರಿಕಾ ಮತ್ತು ಕೀನ್ಯಾದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅವರು ಸಹ ಕಪ್ಪಗಿರ್ತಕ್ಕಂಥವರಾಗಿದ್ದಾರೆ ಮತ್ತು ಅವರ ತಲೆ ಕೂದಲು ಸಹ ಗುಂಗುರು ಕೂದಲು ಇರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೇವೆ. ಅದೇ ಪ್ರಕಾರ ಹ್ಯಾಮನ್ನು ಸಹ ಅದೇ ರೀತಿ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಶೇಮನು ಕೆಂಪಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ, ಆತನು ಆಸ್ಟ್ರೇಲಿಯಾ ಖಂಡದ ಕಡೆ ಹೋದರೆ. ಹಾಮನು ಕಪ್ಪಗಿರ್ತಕ್ಕಂಥ ವ್ಯಕ್ತಿಗಿದ್ದ, ಈತನು ಆಫ್ರಿಕಾ ಖಂಡದ ಕಡೆ ಹೋದರೆ. ಇನ್ನು ಎಫೇತ್ ಅಂತಕ್ಕಂತಹ ವ್ಯಕ್ತಿ ಬಹುಶಃ ಈ ಕಡೆ ಏಷ್ಯಾ ಖಂಡದಲ್ಲಿ ಬಂದಿರ್ಬೋದು ಪ್ರಿಯ. ಯಾಕಂತ ಹೇಳಿದರೆ ಎಫೇತ್ ಅಂತಕ್ಕಂಥವನ ಬಣ್ಣ ಈ ಕಡೆ ಕೆಂಪು ಅಲ್ಲ ಮತ್ತು ಈ ಕಡೆ ಬೆಳ್ಳಗೂ ಅಲ್ಲ, ಅಂತಹ ಒಂದು ಕಂದು ಮಿಶ್ರಿತ ಅಂತ ಹೇಳಿದರೆ ನಮ್ಮ ಆಡು ಭಾಷೆಯಲ್ಲಿ ಗೋಧಿ ಬಣ್ಣ ಎಂಬುದಾಗಿ ನಾವು ಕರೆಯುವಂಥವ್ರಾಗ್ತೀವಿ. ಬಹುಶಃ ಆತನು ಗೋಧಿ ಬಣ್ಣದವನಾಗಿರ್ಬೋದು. ಈ ಕಾರಣಕ್ಕಾಗಿ ಆತನು ಈ ಕಡೆ ಭಾರತ ದೇಶಕ್ಕೆ ಆತನು ಬಂದಿರತಕ್ಕಂಥ ಒಂದು ಊಹೆ ನಮ್ಮೆಲ್ಲರಲ್ಲಿ ಇರ್ಬೋದು ಪ್ರಿಯರೇ. ಯಾಕಂತ ಹೇಳಿದರೆ ಸಿಂಧೂ ನದಿ ನಾಗರಿಕತೆ, ನಮ್ಮ ಭಾರತದ ಇತಿಹಾಸವನ್ನು ನಾವು ನೋಡಬೇಕಾದ್ರೆ, ಇತಿಹಾಸವನ್ನು ನಾವು ಓದಬೇಕಾದ್ರೆ ಅದರಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನಾಗರಿಕತೆ ಈ ಸಿಂಧೂ ನದಿ ನಾಗರಿಕತೆ. ಈ ಸಿಂಧೂ ನದಿ ನಾಗರಿಕತೆಯ ಮೂಲಕ್ಕೆ ನಾವು ಹೋದಾಗ ಇದಕ್ಕಿಂತ ಹಿಂದೆ ಇರತಕ್ಕಂಥ ಇನ್ನೊಂದು ನಾಗರಿಕತೆ ಇತ್ತು ಎಂಬುದಾಗಿ ಇತಿಹಾಸ ನಮಗೆ ಬೋಧಿಸುವಂಥದ್ದಾಗ್ತದೆ. ಆ ನಾಗರಿಕತೆಯ ಹೆಸರು ಸೆಮೇರಿಯನ್ ನಾಗರಿಕತೆ ಎಂಬುದಾಗಿ ಇತಿಹಾಸ ನಮಗೆ ದಾಖಲಿಸುವಂಥದ್ದಾಗ್ತದೆ. ಆ ಸೆಮೇರಿ ಅಂದರೆ ಎಫೇತನ ಹೆಂಡತಿಯ ಹೆಸರು ಸೆಮೇರಿ ಅಂತಕ್ಕಂಥ ಹೆಸರನ್ನು ಒಳಗೊಂಡಿರ್ತಕ್ಕಂಥದ್ದಾಗಿತ್ತು. ಈ ರೀತಿ ಎಫೇತ್ ಮತ್ತು ಸೆಮೇರಿ ಇಬ್ಬರೂ ಸೇರಿ ಈ ಒಂದು ಸೆಮೇರಿ ನಾಗರಿಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವರಾಗಿದ್ದರು. ಎಫೇತನು ತನ್ನ ಹೆಂಡತಿಯ ಹೆಸರನ್ನು ಆ ಒಂದು ನಾಗರಿಕತೆಗೆ ಇಟ್ಟಿರ್ತಕ್ಕಂಥವನಾಗಿದ್ದ. ಈ ಕಾರಣಕ್ಕಾಗಿ ಸಿಂಧೂ ನದಿ ನಾಗರಿಕತೆಯ ಪೂರ್ವದಲ್ಲಿರ್ತಕ್ಕಂತಹ ಒಂದು ನಾಗರಿಕತೆ ಯಾವುದು ಅಂತ ಹೇಳಿದರೆ ಅದು ಸೆಮೇರಿಯನ್ ನಾಗರಿಕತೆ ಪ್ರಿಯರೇ. ಅಲ್ಲಿಂದ ಈ ಕಡೆ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿ, ಭಾರತ ಮತ್ತು ಪಾಕಿಸ್ತಾನ ಈ ಕಡೆ ಎಲ್ಲ ದೇಶಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಕಪ್ಪು ಮಿಶ್ರಿತ ಅಂತೇಳಿದರೆ ಈ ಕಡೆ ಗೋಧಿ ಬಣ್ಣದ ಆಕಾರದಲ್ಲಿ ನಾವು ಇರ್ತಕ್ಕಂಥದ್ದನ್ನು ಕಾಣುವಂಥವ್ರಾಗ್ತೇವೆ. ಸತ್ಯವೇದ ಇವತ್ತಿಗೂ ಸಹ ನಮಗೆ ಸ್ಪಷ್ಟವಾಗಿ ಬೋಧನೆಯನ್ನು ಮಾಡುವಂಥದ್ದಾಗ್ತದೆ. ನೋಹನ ನಿರೀಕ್ಷೆ ಇವತ್ತಿನ ದಿವಸ ಯಾವ ರೀತಿ ಆತನು ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು, ಯಾವ ರೀತಿ ತನ್ನ ಕುಟುಂಬನ ಆತನು ರಕ್ಷಣೆ ಮಾಡಿಕೊಂಡು ದೇವರ ಸಂದೇಶವನ್ನು ಕೇಳಿ ದೇವರ ಸ್ವಾರ್ಥೆಯನ್ನು ಕೇಳಿ ಆತನು ರಕ್ಷಣೆ ಹೊಂದಿದನು, ಇವತ್ತಿನ ದಿವಸ ನಾವು ಸಹ ದೇವರ ಪವಿತ್ರವಾದ ವಾಕ್ಯಗಳನ್ನು ಕೇಳಬೇಕಾಗಿದೆ ಪ್ರಿಯರೇ. ದೇವರ ಸಂದೇಶವನ್ನು ನಾವು ವೀಕ್ಷಿಸಬೇಕಾಗಿದೆ. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರುವಂಥವರಾಗಿದ್ದಾರೆ. ಆತನ ಬರೋಣ ಅತಿ ಶೀಘ್ರದಲ್ಲಿದೆ ಪ್ರಿಯರೇ. ಆತನ ಬರೋಣಕ್ಕಾಗಿ ನೀವು ಸಿದ್ಧರಾಗಬೇಕಾಗಿದೆ. ಯಾವ ರೀತಿ ನೋಹನು ತನ್ನ ಕುಟುಂಬದ ರಕ್ಷಣೆಗೋಸ್ಕರ
ಆತನ ಒಂದು ನಾವೆಯನ್ನು ಕಟ್ಕೊಂಡಿದ್ನೋ ಅದೇ ಪ್ರಕಾರ ನಾವು ಸಹ ಇವತ್ತಿನ ದಿವಸ ರಕ್ಷಣೆ ಅಂತಕ್ಕಂಥ ಒಂದು ನಾವೆಯನ್ನು ಕಟ್ಕೊಳ್ಬೇಕಾಗಿದೆ ಪ್ರಿಯರೇ. ಯಾಕಂತ ಹೇಳಿದರೆ ನೋಹನ ಕಾಲದಲ್ಲಿ ಒಂದು ದೊಡ್ಡ ಜಲಪ್ರಳಯ ಬಂದು ಸಂಪೂರ್ಣವಾಗಿ ಇಡೀ ವಿಶ್ವವನ್ನೇ ಏನು ಮಾಡಿತು ಅಂತ ಹೇಳಿದರೆ ಸಂಪೂರ್ಣವಾಗಿ ನಾಶ ಮಾಡಿತು ಎಂಬುದಾಗಿ ನೋಡುವಂಥವ್ರಾಗ್ತೀವಿ. ದೇವರ ಕೋಪ ನೋಹನ ಕಾಲದಲ್ಲಿ ಆ ಪರಲೋಕದಿಂದ ಇಳಿದು ಬಂದು ಈ ಒಂದು ದೊಡ್ಡ ಮಳೆಯನ್ನು 40 ದಿವಸ ಹಗಲು ರಾತ್ರಿ ಮಳೆಯನ್ನು ಸುರಿಸಿ ಈ ಲೋಕವನ್ನು ಸಂಪೂರ್ಣವಾಗಿ ನಾಶ ಮಾಡಿರ್ತಕ್ಕಂಥದ್ದಾಗಿದೆ. ಇವತ್ತಿಗೂ ಸಹ ಮನುಷ್ಯರ ದುಷ್ಟತನ ಈ ಭೂಮಿ ಮೇಲೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೇವೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ನಮಗೆ ಹೇಳುವಂಥವ್ರಾಗ್ತಾರೆ, ಈಗೋ ನಾನು ಬೇಗನೆ ಬರುತ್ತೇನೆ, ಅವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಡುವಂಥವ್ರಾಗಿದ್ದಾರೆ ಪ್ರಿಯರೇ. ಆ ಒಂದು ಯೇಸು ಸ್ವಾಮಿಯ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಯಾವ ರೀತಿ ಜಲಪ್ರಳಯಕ್ಕೆ ಪೂರ್ವದಲ್ಲಿ ನೋಹನು ಸಿದ್ಧನಾಗಿದ್ದನೋ ಆತನು ನಾವೆಯನ್ನು ಕಟ್ಟಿಸಿರ್ತಕ್ಕಂಥವನಾಗಿದ್ದ, 3 ಅಂತಸ್ತು ಉಳ್ಳ ಒಂದು ದೊಡ್ಡ ನಾವೆಯನ್ನು ಕಟ್ಟಿಸಿರ್ತಕ್ಕಂಥವನಾಗಿದ್ದ, ಅದಕ್ಕೋಸ್ಕರ ಕಷ್ಟವನ್ನು ಅನುಭವಿಸಿರ್ತಕ್ಕಂಥವನಾಗಿದ್ದ, ಎಷ್ಟೋ ಆಳುಗಳನ್ನು ಸೇಕರಿಸಿ ತನ್ನ ಮನೆಯನ್ನು ಆತನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥವನಾಗಿದ್ದ. ಇವತ್ತಿನ ದಿವಸ ನಾವು ಸಹ ಆ ಜಲಪ್ರಳಯ ಯಾವ ರೀತಿ ಬರ್ತದಂತ ಗೊತ್ತಿದ್ಬಿಟ್ಟು ನೋಹನು ಸಹ ಯಾವ ರೀತಿ ನಾವಿನ ಸಿದ್ಧಪಡಿಸಿಕೊಂಡೋ ಅದೇ ರೀತಿ ದೇವರು ಸಹ ಈಗೋ ನಾನು ಬರುತ್ತೇನೆ, ಅವನವನ ನಡತೆಗೆ ತಕ್ಕಂತೆ ಪ್ರತಿಫಲವನ್ನು ಕೊಡ್ತೀನಿ ಅಂತಕ್ಕಂತಹ ಒಂದು ಸಂದೇಶವನ್ನು ಇವತ್ತಿನ ದಿವಸ ಒಂದು ಎಚ್ಚರಿಕೆಯನ್ನು ನಮಗೆ ಕೊಡುವಂಥವರಾಗಿದ್ದಾರೆ. ಆತನ ಎಚ್ಚರಿಕೆಗೆ ನಾವೆಲ್ಲರೂ ಎಚ್ಚರಗೊಳ್ಳೋಣ. ನಾವು ಸಹ ನೋಹನ ಹಾಗೆ ರಕ್ಷಣೆಯನ್ನು ಹೊಂದುವಂಥವರಾಗೋಣ ಪ್ರಿಯರೇ. ಇವತ್ತಿನ ಆತನ ರಕ್ಷಣಾ ಮಾರ್ಗ ನಮ್ಮೆಲ್ಲರ ಜೀವಿತಕ್ಕೆ ಬರುವಂಥದ್ದಾಗಿದೆ. ದೇವರು ನಮ್ಮನ್ನು ರಕ್ಷಿಸುವಂಥವರಾಗಿದ್ದಾರೆ. ನೋಹನನ್ನು ಯಾವ ರೀತಿ ಆ ನಾವೆಯಿಂದ ರಕ್ಷಿಸಿದ್ರು, ಆ ದೊಡ್ಡ ಜಲಪ್ರಳಯದಿಂದ ರಕ್ಷಣೆ ಮಾಡಿದ್ರು, ಇವತ್ತಿಗೂ ಸಹ ಈ ಒಂದು ದೊಡ್ಡ ಪ್ರಪಂಚದಲ್ಲಿ ಈ ದೇವರ ವಾಕ್ಯವನ್ನು ಕೇಳ್ತಾ ಇರತಕ್ಕಂಥ ಪ್ರತಿಯೊಬ್ಬರನ್ನು ಸಹ ದೇವರು ರಕ್ಷಿಸುವಂಥವರಾಗಿದ್ದಾರೆ. ದೇವರ ಮಾತಿಗೆ ಕಿವಿ ಕೊಡುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ದೇವರು ರಕ್ಷಿಸಿ ಕಾಪಾಡುವಂಥವರಾಗಿದ್ದಾರೆ ಪ್ರಿಯರೇ. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಬರುವಂಥ ಗಳಿಗೆ ಅತಿ ಸಮೀಪದಲ್ಲಿದೆ. ಆತನ ಬರೋಣ ಕ್ಷಣದಲ್ಲಿರ್ಬೋದು ಪ್ರಿಯರೇ, ನಾಳೆ ಇರ್ಬೋದು, ನಾಡಿದ್ದಿರ್ಬೋದು, ನೆನೆಸದ ಗಳಿಗೆಯಲ್ಲಿ ನಾನು ಬರ್ತೀನಿ ಅಂತಕ್ಕಂತಹ ಸಂದೇಶವನ್ನು ದೇವರು ನಮಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಆತನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ. ಯಾವ ರೀತಿ ನೋಹನ ನಿರೀಕ್ಷೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಿತ್ತು, ಇವತ್ತಿನ ಅಂತ್ಯ ದಿನಗಳಲ್ಲಿ ಬದುಕ್ತಾ ಇರತಕ್ಕಂಥ ನಮ್ಮ ನಿರೀಕ್ಷೆಯೂ ಸಹ ದಿನದಿಂದ ದಿನಕ್ಕೆ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಆಗ್ತಾ ಹೋಗಬೇಕಾಗಿದೆ ಪ್ರಿಯರೇ. ಯಾಕಂತ ಹೇಳಿದರೆ ಈ ಲೋಕವನ್ನು ದೇವರು ಸಂಪೂರ್ಣವಾಗಿ ನಾಶ ಮಾಡುವಂಥವರಾಗಿದ್ದಾರೆ. ಈ ಲೋಕವು ಸಂಪೂರ್ಣವಾಗಿ ನಾಶಕ್ಕಾಗಿ ಸಿದ್ಧಪಡಿಸಿರ್ತಕ್ಕಂಥದ್ದು ಆಗಿದೆ ಪ್ರಿಯರೇ. ಯಾಕಂತ ಹೇಳಿದರೆ ನಾವು ಸಹ ಸಿದ್ಧತೆಯನ್ನು ಹೊಂದಬೇಕಾಗಿದೆ. ನಾವು ಸಹ ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಸಹ ಆ ಒಂದು ನಿರೀಕ್ಷೆಯಲ್ಲಿ ಬೆಳಿಬೇಕಾಗಿದೆ. ಇವತ್ತಿನ ದಿವಸ ಯಾವ ರೀತಿ ನೋಹ, ಆತನ ಹೆಂಡತಿ, ಮಕ್ಕಳು ಮತ್ತು ಸೊಸೆಯಂದರು 8 ಜನ ನಾವೇ ಒಳಗಡೆ ಸೇರ್ಕೊಂಡು ಅವ್ರು ರಕ್ಷಣೆ ಹೊಂದಿದ್ರು. ಇವತ್ತಿನ ದಿವಸ ಒಂದು ಕುಟುಂಬದಲ್ಲಿ 10 ಜನ ಇರ್ಬೋದು, 20 ಜನ ಇರ್ಬೋದು, ಇಲ್ಲ ಇಬ್ಬರೇ ಇರ್ಬೋದು ಪ್ರಿಯರೇ. ಆದರೆ ನಾವು ನಮ್ಮ ಕುಟುಂಬಗಳನ್ನು ಈ ಒಂದು ಯೇಸು ಸ್ವಾಮಿ ಬರೋದಕ್ಕಿಂತ ಪೂರ್ವದಲ್ಲಿ ನಡೀತಿರತಕ್ಕಂಥ ನಾಶನದ ಮಾರ್ಗದಿಂದ ನಾವು ಯಾವ ರೀತಿ ತಪ್ಪಿಸ್ಕೊಳ್ಬೋದು, ಅಂತಹ ಒಂದು ದೊಡ್ಡ ಗಂಡಾಂತರಗಳಿಂದ, ಅಂತಹ ಒಂದು ದೊಡ್ಡ ನಾಶನದಿಂದ ನಾವು ಯಾವ ರೀತಿ ತಪ್ಪಿಸ್ಕೊಂಡು ಯೇಸು ಸ್ವಾಮಿ ಮಾರ್ಗದತ್ತ ನಾವು ಹೊರಳ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ದೇವರು ದಯಪಾಲಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಪ್ರಿಯರೇ. ಇವತ್ತಿನ ದಿವಸ ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ ಖಂಡಿತವಾಗ್ಲೂ ದೇವರವ್ರನ್ನ ರಕ್ಷಿಸಿ ಕಾಯ್ದು ಕಾಪಾಡುವಂಥವರಾಗಿದ್ದಾರೆ. ಖಂಡಿತವಾಗ್ಲೂ ದೇವರವ್ರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಿರ್ತಕ್ಕಂಥವರಾಗಿದ್ದಾರೆ ಪ್ರಿಯರೇ. ದೇವರು ಕೊನೆಯದಾಗಿ ನಮ್ಮನ್ನು ಮತ್ತೊಂದು ವಚನದ ಮೂಲಕ ನಮ್ಮನ್ನು ಎಚ್ಚರಿಸುವಂಥವರಾಗಿದ್ದಾರೆ. ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ ಪ್ರಿಯರೇ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವಂಥವರಾಗಿದ್ದಾರೆ ಎಂಬುದಾಗಿ ಹೇಳುವಂಥವ್ರಾಗ್ತದೆ. ಮತ್ತಾಯನ ಬರ ಸ್ವಾರ್ಥ 5:8 ವಚನದಲ್ಲಿ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವಂಥವರು ಎಂಬುದಾಗಿ ನೋಹನು ಬರೆದ ಪುಸ್ತಕದಲ್ಲಿ, ನೋಹನ ಜೀವಿತದಲ್ಲಿ ಆತನು ಯಾವ ರೀತಿ ನಿರ್ಮಲ ಚಿತ್ತನಾಗಿದ್ನೋ ದೇವರನ್ನು ನೋಡಿದ್ನೋ ಅದೇ ರೀತಿ ನಾವು ಸಹ ಇವತ್ತಿನ ದಿವಸ ನಿರ್ಮಲ ಚಿತ್ತುಳ್ಳವರಾದರೆ ಖಂಡಿತವಾಗ್ಲೂ ದೇವರನ್ನು ನೋಡುವಂಥವ್ರಾಗ್ತೀವಿ ಪ್ರಿಯರೇ. ಆ ಭಾಗ್ಯ ನಿಮಗೂ ಮತ್ತು ನನಗೂ ಎಲ್ಲರಿಗೂ ಸಿಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಕೃಪಾಪೂರ್ಣನು ಸರ್ವಶಕ್ತನು ಸ್ವರ್ಗೀಯ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಹೌದು ದೇವರೇ, ಪ್ರಳಯದಲ್ಲಿ ಯಾವ ರೀತಿ ನೋಹನನ್ನು ನೀನು ವಿಶೇಷ ರೀತಿಯಲ್ಲಿ ಅವನ ಹೆಂಡತಿ ಮಕ್ಕಳನ್ನು ಮತ್ತು ಸೊಸೆಯಂದ್ರನ್ನು ವಿಶೇಷವಾಗಿ ರಕ್ಷಣೆ ಮಾಡಿ ಕಾಯ್ದು ಕಾಪಾಡಿದೆಯೋ, ಇವತ್ತಿನ ಅಂತ್ಯ ದಿನಗಳಲ್ಲಿ ಬರ್ತಾ ಇರತಕ್ಕಂಥ ನಾಶನಗಳಲ್ಲಿಯೂ ಸಹ ನೀನು ನಮ್ಮನ್ನು ರಕ್ಷಿಸಿ ಕಾಯ್ದು ಕಾಪಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಸಕಲ ದ್ರೋಹ ಅಪರಾಧ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪವಿತ್ರವಾದ ಕುಟುಂಬಕ್ಕೆ ನಮ್ಮನ್ನು ಸೇರಿಸಿ ಬಲಪಡಿಸಿ ನಡೆಸುತ್ತಾ ಬರಬೇಕಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್.